ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಮುದ್ದಾದ ಮೂತಿ ಮನ್ಸು ಮರಕೋತಿ. ಗೈಸ್ ಏನು ಗೊತ್ತಾ, ಇವತ್ತು ಪ್ಲ್ಯಾನ್ ಏನಿಲ್ಲ, ಜಸ್ಟ್ ಗಾಡಿ ನಿನ್ನೆ ಸರ್ವಿಸಿಗೆ ಕೊಟ್ಟಿದ್ದಲ್ಲ ಅದನ್ನು ರಿಟರ್ನ್ ತೊಗೊಂಡು ಬರಬೇಕು. ಸೊ ಸರ್ವಿಸ್ ಅಂದರೆ ಸರ್ವಿಸು ಮಾಡಿಸ್ಲಿಲ್ಲ, ಜಸ್ಟ್ ಆಯಿಲ್ ಕ್ಲೀನಿಂಗು ಮತ್ತು ಅದೊಂದು ಬ್ಯಾಂಡ್ ಆಗಿತ್ತಲ್ಲ, ಅದೊಂದು ಬ್ಯಾಂಡ್ ತರಿಸ್ಲಿಕ್ಕೆ ಕೊಟ್ಟಿದ್ದೆ. ಮತ್ತು ಜನರಲ್ ಜಸ್ಟ್ ಚೆಕಪ್ ಮಾಡಿ ರಿಟರ್ನ್ ಕೊಟ್ಟಿದ್ದಾನೆ. ಸೊ ಇವತ್ತು ತೊಗೊಂಡು ಬರಬೇಕು, ಬನ್ನಿ ಹೋಗಿ ತೊಗೊಂಡು ಬರೋಣ. ಅದೇ ನಿನ್ನೆ ಫ್ರೆಂಡ್ ಬಂದಿದ್ದಲ್ಲ, ಅವನೇ ಬರ್ತಾ ಇದ್ದಾನೆ, ಅವ್ನು ನಂಗೆ ಅಲ್ಲೇ ಬಿಡ್ತಾನೆ. ಅಲ್ಲಿಂದ ಏನೋ ಅವನಿಗೆ ಕೆಲಸ ಇದೆ ಅಂತ ಅವನು ಮುಂದೆ ಹೋಗ್ತಾನೆ. ನಾನು ಗಾಡಿ ತೊಗೊಂಡು ಮತ್ತೆ ರಿಟರ್ನ್ ನನ್ನ ಡೆಸ್ಟಿನೇಷನಿಗೆ ಬಂದಿರ್ತೀನಿ. ಸೊ ಅದಾದ ನಂತರ ಮತ್ತೆ ಭಾಳಷ್ಟು ಕೆಲಸ ಇದ್ದಾವೆ. ಒಂದು ನೋಡಿದ್ದಾರಲ್ಲ, ನಾನು ಹೆಂಗೆ ಹೋಗ್ಬಿಟ್ಟಿದ್ದೀನಿ, ಕಟಿಂಗ್ ಮಾಡಿಸ್ಬೇಕು. ಅದರ ನಂತರ ಇನ್ನೊಂದೇನಪ್ಪ ಅಂದರೆ ಇನ್ಶೂರೆನ್ಸಿಂದು ಡೇಟ್ ಬಾರಾಗಿ ಹೋಗ್ಬಿಟ್ಟಿದೆ, ಅಂದರೆ ಡೇಟ್ ಎಕ್ಸ್ಪೈರ್ಡ್ ಆಗಿ ಹೋಗ್ಬಿಟ್ಟಿದೆ. ಇನ್ಶೂರೆನ್ಸು, ಪಾಲಿಸಿ, ಮತ್ತೇನಿದೆ ಇನ್ನೊಂದು ಎರಡೇ. ಮತ್ತು ಸ್ವಲ್ಪ ಗಾಳಿ ಹಾಕಬೇಕು, ಪೆಟ್ರೋಲ್ ತುಂಬಿಸ್ಕೊಂಡು ಇಡಬೇಕು, ಇದನ್ನೆಲ್ಲ ಮಾಡಬೇಕು. ಯಾಕಂದರೆ ಆಮೇಲೆ ಮತ್ತೆ ಸಿಗಲ್ಲ. ರೈಡಿಗೆ ಹೋಗುವಾಗ ಬೆಳಿಗ್ಗೆ 4 ಗಂಟೆಗೆ ಎಲ್ಲಪ್ಪ ಹೋಗೋದು ಅಂತ. ಓಕೆ, ಸೊ ಬನ್ನಿ ಮಾಡೋಣ. ಗೈಸ್, ಗಾಡಿದು ಆಯಿಲ್ ಚೆಕ್ ಮಾಡಿದ್ದಾರೆ, ಚೈನ್ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಬ್ಯಾಂಡ್ ನೋಡಿ, ಇವಾಗ ನನ್ನ ಕೈ ಹಿಂಗೆ ಹೋಗುತ್ತೆ, ಹಿಂಗೆ. ಇಲ್ಲೊಂಚೂರು ಇದಾಗಿತ್ತು, ಎಲ್ಲ ಸರಿ ಮಾಡಿಸಿದ್ದಾರೆ. ಇವಾಗ ಏನಿಲ್ಲ, ಒಂಚೂರು ವಾಶ್ ಮಾಡಬೇಕಷ್ಟೇ. ಏನೋ ಡಿಫ್ರೆಂಟ್ ಸೌಂಡ್ ಬರ್ತೈತಲ್ಲ, ಎಲ್ಲ ಹೋಳಿ ಆಡ್ಬಿಟ್ಟಿದ್ದಾರೆ ಯಾರು. ಗೈಸ್ ಇನ್ನೊಂದೇನು ಗೊತ್ತಾ, ಇದನ್ನು ಕೂಡ ಕಟ್ ಮಾಡ್ಬೇಕು ನನಗೆ. ಇದು ಗಲೀಜ್ ಥರ ಕಾಣ್ತಾ ಇದೆ ಅಲ್ಲ. ಗೈಸ್ ಗಾಡಿದು ಬರೀ ಈಗ ಆಯಿಲ್ ಅಷ್ಟೇ ಚೇಂಜ್ ಮಾಡಿರೋದು, ಮತ್ತೇನೂ ಮಾಡಿಲ್ಲ. ಆಮೇಲೆ ಇದು ಬ್ಯಾಂಡ್ ಇಲ್ಲ ಆಗಿತ್ತಲ್ಲ, ಇಲ್ಲಿ ನೋಡಿ, ಇವಾಗ ಓಕೆ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಕೈ ಹೋಗುತ್ತೆ ಆರಾಮಾಗಿ. ಸೊ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರಲ್ಲ ನೀವು, ಲಾಸ್ಟ್ ಲಾಗಲ್ಲಿ ನಾನು ತೋರಿಸಿರ್ಬೇಕು, ಲಾಸ್ಟಿಂದ ಆಚೆ ಲಾಗಲ್ಲಿ ಇರಬೇಕು. ಸೊ ಬ್ಯಾಂಡ್ ಆಗಿದ್ದನ್ನು ನಾನು ತೋರಿಸಿರ್ದೆ ನಿಮಗೆ. ಏನೂ ಆಗಲ್ಲ ಅನ್ಕೋತೀನಿ ಈಗ. ಸೊ ಚೈನಿಗೆ ಆಯಿಲ್ ಹಾಕಿ ಚೈನು ಕ್ಲೀನ್ ಮಾಡಿದ್ದಾರೆ, ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೆನ್ನಾಗಿದೆ ಅಂತೆ. ಇವಾಗ ಏನಿಲ್ಲ, ಒಂದು ಗಾಡಿನ ತೊಳಿಬೇಕು, ಇನ್ನೊಂದು ನಂದು ಕಟಿಂಗ್ ಮಾಡಬೇಕು. ಆಮೇಲೆ ಇನ್ಶೂರೆನ್ಸ್ ಇಲ್ಲ, ಇನ್ಶೂರೆನ್ಸ್ ಒಂದು ಮಾಡಿಸ್ಬೇಕು, ಯಾಕಂದರೆ ಡೇಟ್ ಬಾರೋಗೋಗಿದೆ. ಇನ್ಶೂರೆನ್ಸು, PUC ಎರಡೇ. ಸೊ ಪೆಟ್ರೋಲು ಫುಲ್ ಮಾಡಿಸಿಡ್ಬೇಕು. ಸೊ ಇವತ್ತಿಲ್ಲ, ಅದು ಪೆಟ್ರೋಲ್ ಫುಲ್ ನಾಳೆ ಮಾಡಿಸ್ತೀನಿ. ಇನ್ಶೂರೆನ್ಸು ಮತ್ತು PUC ನೋಡ್ತೀನಿ ಇವಾಗಲೇ ಆಗತ್ತೇನಂತ. ಇವಾಗ ಜಸ್ಟ್ 600 ರೂಪೀಸ್ ತೊಗೊಂಡ. ಗೈಸ್ ನಿದ್ದೆ ಬರ್ತಾಯಿದೆ. ಲೈಟ್ ತಾಗುತ್ತಾ ಇಲ್ಲ ಗೈಸ್ ನಂದು, ಅದೇ ನಂಗೆ ಬೇಕಾಗಿರೋದು ಈಗ ಮೇನ. ಆನ್ ಇದೆ, ಎಲ್ಲೋ ಬರ್ತಾಯಿದೆ. ವೈಟ್ ಬರ್ತಾಯಿದೆ. ಇಂಡಿಕೇಟ್ರ್ 4 ಬ್ಲಿಂಕ್ ಆಗ್ತಾಯಿದೆ. ಇದನ್ನು ಬ್ಲಿಂಕ್ ಆಗ್ತಾಯಿದೆ. ಓಕೆ ಬಾಸ್, ಥ್ಯಾಂಕ್ ಯು ಚಿನ್ನ. ಎಸ್, ಇವಾಗಲೇ ನೋಡ್ಕೊಂಬಿಡಿ ಹೆಂಗಿದ್ದೀನಂತ. ಬನ್ನಿ, ಇವಾಗ ಸ್ವಲ್ಪ ಟಿ ಶರ್ಟ್ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ಅದರಲ್ಲಿ ಸಿಕ್ಕಾಕೊಂಡಿದ್ರೆ ಬರಲ್ಲ. ಗೈಸ್ ಇವಾಗ ಕಟಿಂಗ್ ಮಾಡಿಸ್ಲಿಕ್ಕಂತ ಬಂದಿದ್ದೀನಿ. ಸೊ ಯಾರಿದ್ದಾರೆ ಏನೋ ಗೊತ್ತಿಲ್ಲ. ಗೈಸ್ ಇವಾಗ ಇಲ್ಲಿ ನೋಡಿ, ಕಟಿಂಗ್ ಶಾಪ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ಬಂದ ಕೂಡಲೇ ನೋಡ್ತಾ ಇದ್ದೀನಿ, ಗಾಡಿಗೆ ಸೌಂಡ್ ಬರ್ತಾಯಿದೆ, ಯಾಕಂತ ಗೊತ್ತಾಗ್ತಿಲ್ಲ. ಗಾಡಿ ಇವಾಗ ಓಡಿಸ್ಕೊಂಬಂದೆ ಅಲ್ಲ, ಎಲ್ಲೋ ಏನೋ ತಾಗ್ತಾ ಇದೆ ಗೈಸ್, ಏನಂತ ಗೊತ್ತಾಗ್ತಿಲ್ಲ. ಇಲ್ಲಿ ತಾಗ್ತಾ ಇದೇನೋ ಹಿಂದ್ಗಡೆನೋ ಅಂತ ಗೊತ್ತಾಗ್ತದೆ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಕಟ್ರು ಅಂತ ಸೌಂಡ್ ಬಂತಾ ಇತ್ತು. ಅಲ್ಲಿಗಿಲ್ಲಿ ತಾಗಿ ಏನಾದರೂ ಬರ್ತಾ ಇದೆ, ಆ ಸೌಂಡು ಏನಂತನೂ ಗೊತ್ತಾಗ್ತಿಲ್ಲ. ಗೈಸ್ ನೋಡಿ, ಅಂಗಡಿ ಒಳಗೆ ಬಂದರೆ ಇವನಿದ್ದಾನಿಲ್ಲೇ ಕಟಿಂಗ್ ಮಾಡ್ತಾ ಇದ್ದಾನೆ. कटिंग कर रहा है तुमको मैं फेमस करेंगे आज. ನಂದು ಓವರ್ ಆಗಿದೆ ನೋಡಿ, ಇಷ್ಟೊಂದು ಉದ್ದ ಬೆಳೆದ್ಬಿಟ್ಟೆ ಕೂದಲ. क्या रे तेरा खाली पकड़ बीच में. हाँ ಗೈಸ್ ಫೈನಲಿ ಕಟಿಂಗ್ ಆಗಿಬಿಟ್ಟಿದೆ. ಕಟಿಂಗ್ ಮಾಡಿಸಿ ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀನಿ. ಗೈಸ್ ನೋಡಿ, ಸೌಂಡ್ ಬರ್ತಾ ಇದೆ ಗೈಸ್, ಚೈನ್ ಕಡೆಯಿಂದ ಸೌಂಡ್ ಬರ್ತಾ ಇದೆ. ಎಲ್ಲೋ ಬರ್ತಾ ಇದೆ. ಥಿಂಕ್ ಇಲ್ಲೇನಾದರೂ ಆಗಿರಬೇಕು ಏನೋ ಅಂತ. ಕೈ ಗಲೀಜಾಗೋಯ್ತು ಗೈಸ್. ನಾನು ಮತ್ತೆ ನನ್ನ ದೋಸ್ತ ಇವಾಗ ಗಾಡಿ ವಾಶ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗಾಡಿ ಫುಲ್ಲು ಗಲೀಜಾಗಿ ಹೋಗಿದೆ. ಇಲ್ಲ ಪೆಟ್ರೋಲ್ ತುಂಬಿಸ್ಬೇಕು, PUC ಟೆಸ್ಟ್ ಮಾಡಿಸ್ಬೇಕು. ಯಾರೇ ಟಿಫನ್ ಹುआ नहीं हुआ? अभी जस्ट उठ के चलो ಹಾಗೆ
ಗೈಸ್ ಹೋಗ್ತಾ ಇದೀವಿ ಈಗ. ಗೈಸ್ ನಾವು ಕಬ್ಬಿನ ಹಾಲು ಕುಡಿಲಿಕ್ಕೆ ಹೋಗೋಣ ಅಂತ ಈಗ ಅಂದ್ಕೊಂಡಿದ್ವಿ. ಇವನಿಗೆ ಅಂದೆ ಬಾರು ಕಬ್ಬಿನ ಹಾಲು ಕುಡಿಯೋಣ ಅಂತ. ಇವನು ಅದಕ್ಕೇನೋ ಅವ್ರ ಭಾಷೆದಲ್ಲೇನೋ ಅಂತಾರಂತೆ. ಕ್ಯಾ ಬೋಲ್? ಆಕು 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 ಅಂತೆ. मतलब कैसा आखू AKKHU ಆಕು. ಇವಾಗ ಇಲ್ಲೇನೋ ಆಕು ಸಿಗುತ್ತಂತೆ. ಬನ್ನಿ ಈಗ ಆಕು ಜ್ಯೂಸ್ ಕುಡಿಯೋಣ. ಇದನ್ನು ಕಬ್ಬಿನ ಹಾಲು ಅಂತಾರೆ, ಬಟ್ ಇವರೇನೋ ಆಕು ಅಂತಾರಂತೆ, ಆಕು. ಗೈಸ್ ಇವಾಗ ಕಬ್ಬು ಜ್ಯೂಸ್ ಏನೋ ಕೊಡ್ದಾಯ್ತು. ಸೊ ಗಾಡಿ ವಾಶ್ ಮಾಡ್ಲಿಕ್ಕೆ ಹೋಗೋಣ. आखू जूस बोलना. ए तेरा गांव के पास क्या बोलते हैं? आखू बोलते हैं ना. आखू आखू गैस ಇದಕ್ಕೆ ಆಕು ಅಂತಾರಂತೆ ನೋಡಿ ಗೈಸ್, ಆಕು. ಸೊ ಗೈಸ್ ಇವಾಗ ಗಾಡಿ ವಾಶಿಗೆ ಬಂದಿದ್ದೀನಿ ನೋಡಿ. ಆ್ಯಕ್ಚುಲಿ ಡೈಲಿ ನಂದು ಅಲ್ಲೊಂದು ವಾಷಿಂಗಿಗೆ ಹೋಗ್ತಿದ್ದೆ, ಬಟ್ ಇವಾಗ ಒಂದು ಬೇರೆ ಕಡೆ ಬಂದಿದ್ದೀನಿ ಗೈಸ್. ನೋಡಿ ಇವಾಗ ನನಗೆ ಇಲ್ಲಿ ಹಿಡಿಲಿಕ್ಕೆ ಕುಂತವನೆ. ಇವನು ಗಾಡಿ ಕ್ಲೀನ್ ಮಾಡ್ತಾ ಇದ್ದಾನೆ. ನಾನು ಇಲ್ಲಿ ಹಿಡಿಬೇಕಂತೆ, ಯಾಕಂದರೆ ಪಲ್ಸರ್ RS 200ಗೆ ಡಬಲ್ ಸ್ಟ್ಯಾಂಡ್ ಇಲ್ಲ ಅಂತೆ. ನನ್ನ ಗಾಡಿ ಈಗ ಫ್ರೀಯಾಗಿ ವಾಶ್ ಮಾಡಿಕೊಡ್ಬೇಕು ಇವನು, ಇಲ್ಲಾಂದರೆ ಬಿಡಲ್ಲ ಇವನಿಗೆ. ನೋಡಿ ಇಲ್ಲಿ ಗೈಸ್ ಇವಾಗ ಗಾಡಿ ಏನೋ ವಾಶ್ ಆಗಿದೆ. ಈಗ ಪೆಟ್ರೋಲ್ ತುಂಬಿಸ್ಲಿಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಕ್ಯಾ ಓ ನೈ ಓ ಐಸೈ. ಹಾಂ ಗೈಸ್ ಇದು ಒಂದು ತೆಗಿಬೇಕು ಗೈಸ್. ಇದು ಈ ಥರ ಬಾವುಟ ಎಲ್ಲೂ ಸಿಗ್ತಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ನಂಗೆ ಕಮೆಂಟಲ್ಲಿ ಹೇಳಿ ನೋಡೋಣ. ಬೆಂಗಳೂರಲ್ಲಿ ಹುಡುಕ್ತಾನೇ ಇದ್ದೀನಿ ನಾನು. ಅಂದರೆ ಇದು ಚಿಕ್ಕದಿದ್ರೆ ಒಳ್ಳೇದಾಗುತ್ತೆ, ದೊಡ್ಡದಿದ್ರೆ ಇದು ಇಷ್ಟು ದೊಡ್ಡದು ಬೇಡ ನನಗೆ. ತೆಗಿತೀನಿ ನಾನು ಇವತ್ತು ಇದನ್ನು. ಸ್ವಲ್ಪ ಕಲರ್ ಎಲ್ಲ ಹೋಗ್ಬಿಟ್ಟಿದೆ ಅದರದ್ದು. ಇವಾಗ ಚೈನ್ ಲೂಪ್ ಬೇಕಿತ್ತು. ಸೊ ಮುಂದೆ ಚೈನ್ ಲೂಪ್ ಅಂಗಡಿ ಇದೆ, ಚೈನ್ ಲೂಪ್ ತೊಗೊಂಡು ಬರೋಣ. ಇವನೇನೋ ಇಲ್ಲಿ ಹುಡುಗಿ ನೋಡ್ತಾವನೆ ಈ ಅಂಗಡಿ ಹತ್ರ. ಬರೀ ಇಂಥದ್ದೇ ಮಾಡಿ. ಈಗ ನೀವು ಬಸ್ ನೋಡಿ ಗೈಸ್ ಎಷ್ಟು ದೊಡ್ಡದಿದೆ. ಚೈನ್ ಲೂಪ್ ಲೇನಾ ರೀ? ಚೈನ್ ಲೂಪ್ चाहिए ಗೈಸ್. ಒಂದು ಚೈನ್ ಲೂಪ್ ತೊಗೊಂಡಿದ್ದೀನಿ ಈಗ. ಸೊ ಚೈನಿಗೆ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು, ಯಾಕಂದರೆ ಇವಾಗ ಜಸ್ಟ್ ಇದು ಮಾಡಿದ್ದೀನಲ್ಲ, ಅಂದರೆ ವಾಶ್ ಮಾಡಿದ್ದೀನಲ್ಲ, ಅದಕ್ಕೆ ಪೂರಾ ಹಿಂಗೆ ನೋಡಿ ಬಿಳಿ ಬಿಳಿ ಆಗಿರ್ತದೆ. ಸ್ವಲ್ಪ ಇದು ಹಾಕಿದೆ ಅಂದರೆ ಓಕೆ ಆಗಿರ್ತದೆ. ಇವನೀಗ ಹೇಳ್ತಾವ್ ನನಗೆ ಈ ಅಂಗಡಿ ಒಳಗೆ ಹೋಗ್ಕೊಂಡು ವಿಡಿಯೋ ಮಾಡ್ಕೊಂಡು ಬಾ ಅಂತ ಹೇಳ್ತಾವನೆ. ಹಾಂ ಗೈಸ್ ನೋಡಿದ್ರೆ ಏನು ಹೇಳ್ದ? नहीं रे मार खाने का धंधा क्यों करने का? कस्टमर को बुलाएगा, आइए इधर एक न्यू वाला दुकान ओपन हुआ है, सही बोल जाके कुछ कंटेंट. ಒಳಗಡೆ ಒಂದು ಹೊಸ ಅಂಗಡಿ ಪ್ರಮೋಷನ್ ಮಾಡಿಕೊಡ್ತವನೆ. ಆ ಅಂಗಡಿ ಯಾರ್ದು ಏನು ಅಂತಲೇ ಗೊತ್ತಿಲ್ಲ, ಆ ಅಂಗಡಿ प्रमोशन ಮಾಡಿಕೊಡ್ಬೇಕಂತೆ ನೋಡಿ. वो कौन सा दुकान है बोल के मालूम नहीं है, उस दुकान का प्रमोशन कर बोल रहा है तू मुझे. प्रमोशन कर उधर लड़की लड़की बात कर जाके. ಪೆಟ್ರೋಲ್ ರೇಟ್ ಎಷ್ಟಾಗಿದೆ ಅನ್ನೋದು ಆಯ್ತು. ಭಾಳ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಸರ್ ನಿನ್ನೆ ಒಬ್ಬ ಹೇಳ್ತಿದ್ದ 500 ರೂಪಾಯಿ ಆಗುತ್ತಂತೆ ಪೆಟ್ರೋಲ್ ರೇಟ್. ಗೈಸ್ ನೋಡಿ ಗೈಸ್ 106 ರೂಪಾಯಿ ಆಗಿದೆ ಪೆಟ್ರೋಲು. ಕರೆ ನೋಡಿ ಗೈಸ್. ಇವಾಗ ಏರ್ ಹಾಕ್ಲಿಕ್ಕೆ ಬಂದಿದ್ದೀನಿ ಇಲ್ಲಿ. ಸೊ ಏರ್ ಹಾಕ್ತಾ ಇದ್ದೀವಿ ಗಾಡಿಗೆ. ಸೊ ಇವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ 40 ಇಡ್ಲಿಕ್ಕೆ ಆಗಲ್ಲ ಅಂತೆ, ಯಾಕಂದರೆ ಇಲ್ಲಿ ಇವ್ರ ಪೈಪ್ ಏನೋ ಇದೆ ಅಲ್ಲ, ಇದೇನೋ ಡ್ಯಾಮೇಜ್ ಆಗಿದೆ. 40 ಇಟ್ಟರೆ ಅದು ಕಿತ್ತು ಬರುತ್ತೆ ಏನೋ, ಅವ್ರದ್ದು ಯಾರೋ ಹೇಳಿದಾರಂತೆ ಮ್ಯಾನೇಜರ್ ಅವರು. ಸೊ 38 ಮುಂದೆ 30 ಹಾಕೋಣ. ಓಕೆ ಗೈಸ್ ಇವಾಗ ಲಾಸ್ಟ್ ಒಂದು ಕೆಲಸ ಇದೆ, PUC ಮಾಡಬೇಕು. ಬಾಕಿ ಎಲ್ಲ ಆಗಿದೆ, ಪೆಟ್ರೋಲ್ ತುಂಬಿಸಾಗಿದೆ, ಗಾಡಿ ಕೂಡ ವಾಶ್ ಆಗಿದೆ. ಇದಕ್ಕೆ ಸ್ನಾನನೂ ಮಾಡಿಸಿದ್ದೀನಿ, ಹೊಟ್ಟೆನೂ ತುಂಬಿಸಿದ್ದೀನಿ. ಇವಾಗ ಇದ್ರದ್ದು ಒಂದು ಡಾಕ್ಯುಮೆಂಟೇಷನ್ ಒಂದು ಮಾಡಬೇಕು, PUC. ಇವನಿಗೇನೋ ಇದು ಬಿಸಿಲು ಸೂರ್ಯರಾಯ ಇರೋದ್ರಿಂದ ಇವನಿಗೇನೋ ಟೆನ್ಷನ್ ಆಗ್ತಾ ಇದೆ ಅಂತೆ, ಯಾಕಂದರೆ ಮುಂಚೆ ಬ್ಲ್ಯಾಕ್ ಇದ್ದಾನಲ್ಲ, ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಆಗ್ತಾನಂತ ಇವನಿಗೆ ಹೆದರಿಕೆ. ಓಕೆ ನೋಡು ಸೂರ್ಯಣ್ಣ ಸ್ವಲ್ಪ ಕಮ್ಮಿ ಆಗಪ್ಪ, ಯಾಕಪ್ಪ ಇಷ್ಟೊಂದು ನೀನು ಇಷ್ಟು ಕೊಡ್ತೀಯಾ, ಹಿಂಸೆ ಕೊಡ್ತೀಯಾ? ಹಾಂ ನಮಗೆಲ್ಲ ರೂಢಿ ಆಗಿಬಿಟ್ಟಿದೆ ತಿರ್ಗಾಡ್ಕೊಂಡು, ಅವನಿಗೆ ಆಗಲ್ಲ. ಗೈಸ್ ಇವಾಗ ಇನ್ನೊಂದೊಂದು ಗೊತ್ತಾಯಿತು, ಇಲ್ಲಿ ನೋಡಿ ಇಲ್ಲಿ ಕ್ಲಚ್ ಹತ್ರ ಗ್ರೀಸೇ ಇಲ್ಲ ಗೈಸ್. ಗ್ಯಾರೇಜ್ ಶಾಪು ಅಲ್ಲೊಂದು ಸ್ವಲ್ಪ ಗ್ರೀಸ್ ತೊಗೊಂಡು ಗ್ರೀಸ್ ಹಾಕ್ಬಿಡೋಣ. ಈಗ ನೋಡಿದೆ ಅವನಲ್ಲಿ ನೀರು ಹೊಡೆದ್ಬಿಟ್ಟಿದ್ದಲ್ಲ, ಅದಕ್ಕೆ ಆ ಗ್ರೀಸ್ ಇಲ್ಲ ಹೋಗಿಬಿಟ್ಟಿದೆ. ಒಂಚೂರು ಗ್ರೀಸ್ ಹಾಕ್ಬಿಡೋಣ, ಇಲ್ಲಾಂದರೆ ಕ್ಲಚ್ ವರ್ಕ್ ಆಗಿಲ್ಲ ಅಂದರೆ ನಾಳೆ ಮತ್ತೆ ಪ್ರಾಬ್ಲಮ್. ಗೈಸ್ ನೋಡಿ ಇದು ಗ್ರೀಸ್ ಆಯಿತು, ಇದನ್ನು ಇಲ್ಲಿಗೆ ಹಾಕಬೇಕಿದೆ ಕ್ಲಚ್ ಹತ್ರ, ಇಲ್ಲಾಂದರೆ ಪ್ರಾಬ್ಲಮ್ ಅದು. ಅವನಿಲ್ಲದೆ ಇದಾರೆ, ಅವ್ನು ನೋಡಿ ಅಲ್ಲಿ ಹೋಗ್ಕೊಂಡು ಮುಚ್ಕೊಂಡಿದ್ದಾನೆ ಗೈಸ್. ಏನು ಹೇಳ್ಬೇಕು ಹೇಳಿ ಅವನಿಗೆ? ಅರೆ ಅದಾರ ಹಿಡಿ ಅಂತ ಹೇಳಿದರೆ ಅಲ್ಲಿ ಹೋಗ್ಕೊಂಡು ನಿಂತ್ಕೊಂಡಿದ್ದಾನೆ, ಏನು ಮಾಡೋದು ಹೇಳಿ ಅವನಿಗೆ? ಏ ಕ್ಲಚ್ ಪಕಡ್, ಪ್ರೆಸ್ ಕರ್, पकड़, प्रेस करके पकड़. अभी ये कर, छोड़, प्रेस कर, छोड़, प्रेस कर. हाँ प्रेस कर, छोड़ना और दबा रहे ये साइड, मेरे साइड दबा. हाँ अभी प्रेस कर.
ದಬ ಓಕೆ. ಇದೇನೋ ಇಲ್ಲಿ ಜಾಸ್ತಿ ಆಗಿಬಿಟ್ಟೈತೆ. ಓ ಎಷ್ಟು ಸೀಟ್ ತೆಗಿ ಅಂದರೆ ಡೈರೆಕ್ಟಾಗಿ ಎಳಿತಾವನೆ ಉದರಿ ನನಗೆ ಇದೆ ನಿಕಾ. ಹಾಂ ಗಸ ಇಲ್ಲೊಂದು ಸ್ವಲ್ಪ ಹಚ್ಚಬೇಕು ಬ್ರೀಸು. ये इधर लगा नहीं, ऊपर बराबर से उठा, पहले इधर घुसा. हाँ वैसे नहीं, नीचे पीछे निकाल. हाँ अभी डाल, घुसा. अभी दबा दबा, इधर दबा बीच में. ಏನು ಗೈಸ್ ಇವನು ಗಾಡಿ ಓಡಿಸ್ತಾನಂತೆ, ಸೀಟ್ ಹಾಕ್ಲಿಕ್ಕೆ ಬರಲ್ಲ. ಗೈಸ್ ಪಿ ಯು ಸಿ ಮಾಡುವಾಗ ಗಾಡಿನ ಸ್ಟಾರ್ಟ್ ಇಡಬೇಕು ನ್ಯೂಟ್ರಲಲ್ಲಿ ಹಾಕ್ಕೊಂಡು. ಓಕೆ ನೋಡಿ ಇಲ್ಲಿ ಈ ಥರ ಏನಾದರೂ ಒಂದು ಹಾಕಿರ್ತಾರೆ ಅವರು, ಅವಾಗ ಅವರಿಗೆ ಅಲ್ಲಿ ರೀಡಿಂಗ್ ತೋರಿಸುತ್ತೆ ನೋಡಿ. ಆಮೇಲೆ ನಿಮ್ಮ ಪಿ ಯು ಸಿಯನ್ನು ಓಕೆ ಮಾಡ್ತಾರೆ. ಆಮೇಲೆ ಈ ಥರದ್ದೊಂದು ಕವರು ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಓಕೆ, ಇದನ್ನು ನಿಮ್ಮ ಪೊಲೀಸ್ ಯಾರಾದರೂ ಹಿಡಿಯೋದಿಲ್ಲ ಪಿ ಯು ಸಿ. ಯಾಕಂದರೆ ಪಿ ಯು ಸಿ ಎದಕ್ಕೆ ಮಾಡ್ತಾರೆ ಅಂದರೆ, ನಿಮ್ಗೆ ಏನಾದರೂ ಬೇಕಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೋಸ್ಕರ ಸಪ್ರೇಟಾಗಿ ಲಾಗ್ ಮಾಡ್ತೀನಿ. ಓಕೆ, ಇವಾಗ ಎಲ್ಲ ಕೆಲಸ ಮುಗೀತು, ಜಸ್ಟ್ ಒಂದು ಕೆಲಸ ಬಾಕಿ ಇದೆ. ಈ ಚೈನ್ ಲೂಬ್ನ ಚೈನಿಗೆ ಹಾಕಬೇಕು. ಈಗ ನೋಡಿ ಚೈನ್ ಫುಲ್ ಕ್ಲೀನ್ ಆಗಿದೆ ತಾನೆ. ಗಾಡಿ ಬಂದ್ ಮಾಡಿ ನಮ್ಮ ಕೆಲಸಕ್ಕೆ ನಾವು ಹೋಗೋಣ.